ಗುರುಜಿ ಮಾತುಕತೆ ಮುಂದುವರಿಸೋಣವೇ? ಖಂಡಿತ. ನಿಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ದಿವಸ ಏನು ಹೇಳಿದೆ, ಅಹಂಕಾರ ಅಹಂಭಾವಗಳ ವಿಚಾರಗಳು. ಈ ಅಹಂಕಾರ ಅಹಂಭಾವಗಳನ್ನು ಓಡಿಸ್ತಕ್ಕಂಥವ್ರು ಯಾರು? ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಗುರು. ಅದಕ್ಕೆ ಗುರುಗಳಿಗೆ ಸ್ಮರಣೆ ಮಾಡ್ಕೋಬೇಕಾದ್ರೆ ದಕ್ಷಿಣಾಮೂರ್ತಿ ನೆನೆಸ್ಕೋಬೇಕು ಮೊದಲಾಗಿ, ತದನಂತರ ಗುರು ಸ್ಮರಣೆ ಮಾಡ್ಕೋಬೇಕು, ತದನಂತರ ಗುರು ರೂಪೇಣ ಸಂಸ್ಥಿತ. ಅಂದ್ರೆ ಗುರು ರೂಪೇಣ ಸಂಸ್ಥಿತ ಯಾರಿದ್ದಾರೆ? ಸಾಕ್ಷಾತ್ ಪರಮೇಶ್ವರನೇ. ಅದಕ್ಕೋಸ್ಕರ ದಕ್ಷಿಣಾಮೂರ್ತಿನ ಹೇಗೆ ಅನ್ಕೋಬೇಕು? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಿಲ್ಲಿಸಬಾರ್ದು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ ಅಂತ ಆ ಸ್ಮರಣೆ ಮಾಡ್ಕೋಬೇಕು. ಈ ಒಂದು ಹಿಡಿ ಊಟಕ್ಕೂ ಎಷ್ಟು ಕಷ್ಟ ಇದ್ದ ಕಾಲದಲ್ಲಿ, ಆದರೂ ಯಾರು ತಂದು ಹಾಕದಿದ್ದ ಕಾಲದಲ್ಲೂ ನಾನು ಎಷ್ಟು ಪರಿಶ್ರಮ ಪಟ್ಟೆ ಅನ್ನೋದನ್ನ ಸ್ವಾಮಿಗಳು ಹೇಳ್ಕೊಂಡ್ರು. ಅದನ್ನ ಹೇಗೆ ಹೇಳ್ಕೊಂಡ್ರು? ಅವರಲ್ಲಿ ಇರ್ತಕ್ಕಂಥ ದಾಸೋಹ ವಿಚಾರಗಳನ್ನ ಏನು ಹೇಳ್ಕೊಂಡ್ರು? ಗುರುಗಳೇ ಪ್ರಾರಂಭ ಮಾಡಿದ್ರು. ಯಾವಾಗ? ಅವ್ರ ಗುರುಗಳು ಇದ್ದಾಗ. ಅವ್ರ ಗುರುಗಳು ಪ್ರಾರಂಭ ಮಾಡಕ್ಕೆ ಮೊದಲು ಇವ್ರಿಗೆ ಮನಸ್ಸಿಗೆ ಬಂದಿದ್ದು ಹೇಗೆ? ಇಲ್ಲ, ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಇದನ್ನೆಲ್ಲ ವಿಚಾರ ಮಾತಾಡಿದ್ರು. ಹೇಗೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಗುರುಗಳೇ, ನಿಮ್ಮ ಮತ್ತು ನಿಮ್ಮ ಗುರುಗಳ ಒಂದು ಬಾಂಧವ್ಯ ಹೇಗೆ ಬೆಳೀತು ಗುರುಗಳೇ? ಅಂದ್ರೆ ನಿಮ್ಮನ್ನೇ ಆರಿಸ್ಕೊಂಡ್ರು ಹೀಗೆ ಅಂತ ಕಾರ್ಯಕ್ರಮಕ್ಕೆ, ಮುಂದಿನ ರೂವಾರಿ ನೀವೇ ನಡೀಬೇಕು ಹೀಗೆ ಅಂತ ಅವರಿಗೆ ಒಂದು ಮನೋಭಾವನೆ ಹೇಗೆ ಬಂತು ಗುರುಗಳೇ? ಅನೇಕ ಒಂದು 5 ಮಾತು ಸಂಪರ್ಕ ಇತ್ತು. ಚೆನ್ನಾಗಿ ಬಹಳ ಕಮ್ಮಿ ಇದ್ರ ಹುಡುಗರು ಅವಾಗ? ಹುಡುಗರೆಲ್ಲ ಬಹಳ ಕಮ್ಮಿ ಇದ್ರು. ಬಹಳ ಕಡಿಮೆ ಸಂಖ್ಯೆ 50 ಇತ್ತು ಅಷ್ಟೇ, 50-60 ಆಗುತ್ತೆ. ದಾಸೋಹಕ್ಕೆ ನೀವು ಯಾವತ್ತಿಂದ? ಮೊದಲಿನ ನಡೀತಿತ್ತು ನಮ್ಮ ಭೂಮಿಕಾಲ ದಾಸೋಹ. ಆದ್ರೆ ದಾಸೋಹಕ್ಕೆ ಪ್ರಸಿದ್ಧವಾಗೋಯ್ತು ಇದು ಒಂದು ಕ್ಷೇತ್ರ. ಅದಕ್ಕೆ ಹೇಗೆ ನಿಮ್ಮ ಪ್ರೇಕ್ಷೆ? ಮೊದಲಿಂದಲೂ ನೋಡ್ಕೊಂಡ್ ಮಾಡಿದ್ದು. ಸ್ವಾಮಿ ಕಾಲದ ಪ್ರಾರಂಭ ಆಯ್ತಂತೆ, ಹಾಗೆ ನಡ್ಕೊಂಡು ಬಂದು ಬತ್ತು. ನಮ್ಮ ಭೂಮಿ ಕಾಲದಂತೆ ಮುಂದೆ ನಡ್ಕೊಂಡ್ ಬಂತು. ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ನೆಲೆಸಿದಾಳೆ, ಸಂತೋಷ ಅಂತ. ಆಮೇಲೆ ನೀವು ಈಗ ಎಲ್ಲಾ ಕಡೆನೂ ಒಂದೊಂದು ಕ್ಷೇತ್ರ ಮಹಿಮೆ. ಈಗ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಲ್ಲಿ ಮಂಜುನಾಥ ಅಂತ, ಚುಂಚನಗಿರಿಗೆ ಹೋದಾಗ ನಮಗೆ ಕಾಳಭೈರವ ಅಂತ. ನಿಮ್ಮ ಕ್ಷೇತ್ರದಲ್ಲಿ ಅಧಿಪತಿಯಾದ ದೇವರು ಗುರುಗಳೇ? ಯಾಕಂದ್ರೆ ತಾವೇ ಸ್ವತಃ ನಡೆದಾದ ದೇವರು ಅಂತ ಎಲ್ರಿಗೂ ಈ ಒಂದು ಮೂಲಕ ಬಂದಿದೆ ಹೊತ್ತು ಮೂಲತಃ ದೇವರು. ಮೂಲ ಇದು ಸಿದ್ದೇಶ್ವರರು ಮೂಲ ಮಾಡಿದವರು ಪರಂಪರೆಯನ್ನು ನೆನಪು. ಆಮೇಲೆ ಅವರ ಶಿಷ್ಯಾಗಿ ಸಿದ್ಧಲಿಂಗೇಶ್ವರ ಬಂದಿಲ್ಲ, ಅನುಷ್ಠಾನ ಮಾಡಿಸ್ತಾನೆ. ಇದು ಸಿದ್ಧಲಿಂಗೇಶ್ವರ ಯಡಿಯೂರು ನಿರ್ವಹಿಸ್ತಾನ, ಅನುಷ್ಠಾನ ಮಾಡಿಸ್ತಾನ. ಇಲ್ಲಿಂದ ತುಮಕೂರೇ ಮಾಡಿಸೋದು, ಗೂಳೂರಿಂದ ರಾಮಾಯಣ ಹೋಗ್ಬಿಟ್ಟು ಆಮೇಲೆ ಯಡಿಯೂರು ಗಂಗೆರೆ ಸಿದ್ಧಲಿಂಗೇಶ್ವರ ಅನುಷ್ಠಾನ ಮಾಡಿಸ್ತಾನೆ. ಸಿದ್ಧಲಿಂಗೇಶ್ವರ ಅನುಷ್ಠಾನ ಮಾಡಿಸ್ತಾನೆ. ಅಂದ್ರೆ ಮೊದಲಿಂದ ಅದೊಂದು ಸ್ಥಾನ, ದೇವತಾ ಒಂದು ಸ್ಥಾನ. ಅವ್ರ ಕಾಲದಲ್ಲಿ ಈಗ ಗಂಗಾ ಉದ್ಭವವಾದ್ದು ಕಾಲದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಅನುಗ್ರಹದಿಂದ. ಸಿದ್ದೇಶ್ವರ ಕಾಲದಲ್ಲಿ ಬಡ ಮೇಲೆ ಈಗ ಬೇರೆ 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 ಸ್ಥಳಗಳಲ್ಲಿ ಸ್ಥಾನ ಗವಿಗಳಲ್ಲಿ ಅವಾಗ ಯಾವ ಒಬ್ಬ ಸ್ವಾಮಿಗೆ ಬಹಳ ಆಯಾಸವಾಗಿ ದಾಹ ಜಾಸ್ತಿ ಆದ್ರಿಂದ ಅಲ್ಲೇ ಅವರು ಬಂಡೆಗೆ ಮುಗದಾಗ ಗಂಗಾ ಬಂತಂತೆ ಮೇಲೆ ಕಲ್ಬಂಡೆಯಲ್ಲಿ ತಿಂಗ ಅಂತ ಅಂದ್ಬಿಟ್ಟು ಆಗ ಕೊಟ್ಟು ಅವ್ರು ಸಮಾಧಾನ ಮಾಡಿದ್ರು. ಸಿದ್ಧ ಸಾಧನೆಗೆ ಗಂಗೆನೇ ಉತ್ಪತ್ತಿ ಆದ್ರು ಅಂತ ಇವತ್ತಿಗೂ ಅದೊಂದು ಗಂಗೆ ಇದೆ. ಗುರುಗಳು ಇಲ್ಲಿ ಗುರುಗಳ ಅಧಿಷ್ಠಾನನೂ ಇಲ್ಲೇ ಇದೆಯಾ ಗುರುಗಳು? ನಿಮ್ಮ ಪೂರ್ವಜ ಗುರುಗಳದ್ದು ಗುರುಗಳಿಂದ ಅವರು ಇಲ್ಲಿ ಮಂದಿ ನಾಯ್ಬಿಟ್ರಲ್ಲ, ಕೊನೆಗೆ ಯಡಿಯೂರಿನಲ್ಲಿ ಅವ್ರ ಸಮಾಧಿ ಆದ್ದು ಸಿದ್ಧಲಿಂಗೇಶ್ವರರು. ಸರಿ ಸರಿ. ಈಗ ನೀವು ಮುಂದೆ ಪೀಳಿಗೆಗಳಿಗೆ ಈ ವಿದ್ಯಾಭ್ಯಾಸ ಈಗ ಹೇಳ್ಕೊಂಡು ಬಂದಿದ್ರಿ ಗುರುಗಳೇ. ಈಗ ನೀವು ಎಷ್ಟೊಂದು ಮಕ್ಕಳಿಗೆ ಮಾಡಿರ್ತಕ್ಕಂಥದ್ದು ಮುಂದಿನ ವಂಶವು ಹೀಗೆ ನಡೆಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಕೆಲವರಿಗೆ ಏನು ಅಂದ್ರೆ ನಡ್ಸ್ಕೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ಕಾಲದಲ್ಲಿ ನಡೀತಾ ಇದೆ ಅನ್ನೋದಿದೆ. ಆದ್ರೆ ನಿಮಗೆ ಒಂದು ಧ್ಯೇಯ ಅಂತ ಇರುತ್ತೆ, ಇಂಥ ನಡೆಸಬೇಕು ಅಂತ. ಅದಕ್ಕೆ ಏನಾದರೂ ಏರ್ಪಾಡುಗಳು ಮಾಡಿದ್ರೆ ಗುರುಗಳೇ? ಅದು ಪೈಸಾ ಮುಂದೆ ನಡ್ಸ್ಕೊಂಡು ತೊಂದರೆ ಆಗೋಲ್ಲ. ಎಲ್ಲ ಸಾಕಷ್ಟು ವ್ಯವಸ್ಥೆ ಮಾಡಿದೆ, ತೊಂದರೆ ನಡ್ಸ್ಕೊಂಡು ಅವಕಾಶ ಉಂಟಾಗಿದೆ, ನಡ್ಸ್ಕೊಂಡು ಹೋಗ್ತಾರೆ ಪರವಾಗಿಲ್ಲ. ಮುಂದೆ ಅದೇ ಯೋಚನೆ ಮಾಡ್ಕೊಂಡು ಅವರಿಗೆ ಒಳ್ಳೆಯ ಆದೇಶ ಕೊಡ್ತಾ ಇದೆ, ರುಚಿ ಕೊಡ್ತಾ ಇದೆ. ಅವ್ರದ್ದು ಮಳೆ ಭಾವ ಉಳ್ಳವರಾಗಿದ್ದಾರೆ. ಇಲ್ಲಿ ನೀವು ಬೆಳಗ್ಗೆ ಎದ್ದು ಪೂಜೆ ಕೈಂಕರ್ಯ ಬೆಳಗಿನ ಜಾವದಲ್ಲೇ ಮಾಡ್ತೀರಾ. ಅದು ಬಹಳ ಜನಕ್ಕೆ ಏನು ಅಂದ್ರೆ ಗುರುಗಳ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈಗ ನೋಡಿ ನಮ್ಗಳಿಗೆ ಈ ಚಿಕ್ಕ ವಯಸ್ಸಿಗೆ ಕೈ ಕಾಲು ನೋವುಗಳು, ಹೀಗೆ ನೀವುಗಳು ಅಷ್ಟೊಂದು ಆರೋಗ್ಯ ಕಾಪಾಡ್ಕೊಂಡಿರೋದು ಹೆಚ್ಚಲ್ಲ ಗುರುಗಳೇ?
ಯಾವತ್ತು ಪ್ರಪಂಚದಲ್ಲಿ ಸಭೆ ಆಯ್ತು ನನಗೆ ಅದು ನಾನು 3 ಗಂಟೆಗೆ ಹೇಳ್ತೀನಿ ರೆಡಿಯಾಗಿ ಹೃದಯ 3 ಗಂಟೆಗೆ ಇದು ಒಂದು 10 ಗಂಟೆ ಪೂಜೆಗೆ ಹೇಳಿ ಕಳಿಸಿ ಕಳ್ತೀವಿ ಇಬ್ಬರು ಅವ್ರನ್ನ ಪೂಜೆ ಏರ್ಪಾಡು ಮಾಡಿ ಒಂದು 10 ಗಂಟೆ ಸಮಯ ಗೊತ್ತಾಯ್ತು ನನಗೆ ಅಂತ ಗೊತ್ತು ನಾನು 4 ಗಂಟೆಗೆ ಸ್ನಾನ ಮಾಡ್ತೀನಿ ಬೆಳಿಗ್ಗೆ 4 ಗಂಟೆ ಸ್ನಾನ ಮಾಡ್ತೇನೆ ಪೂಜೆ ಬೆಳಗ್ಗೆ ಪೂಜೆ ಬಂದು ಕ್ರಮ ಮಾಡ್ತಾ ಹೋಗ್ತೇನೆ 6 ಗಂಟೆ 7 ಗಂಟೆವರೆಗೆ ಅದು ನನಗೆ ಬೇಸ ಆಗ್ಬಿಟ್ಟೆ ಅದು ಬೆಳಗ್ಗೆ ಹೇಳ್ತಕ್ಕಂಥದ್ದು ರುದ್ರಾಭಿಷೇಕ ಅದೇ ಕ್ರಮ ಮಾಡ್ತೀನಿ. ಬಹಳ ಜನ ನಿಮ್ಮ ಶಿಷ್ಯರೆಲ್ಲ ಏನು ಉನ್ನತ ಸ್ಥಾನ ಕೊಟ್ಟೋಗಿದ್ದಾರೆ. ಎಲ್ಲರೂ ಹೇಳೋರು ಅವ್ರು ಬಂದ್ರೆ ಸಾಕು ನಡಗ ಹೋಗ್ತಿದ್ವಿ, ಈ ಕಡೆ ಇದ್ರೆ ಆ ಕಡೆ ಓಡೋಗ್ತಾ ಇದ್ರು, ಅಷ್ಟು ಮಟ್ಟಿಗೆ ಶಿಸ್ತಾಗಿದ್ರು ಗುರುಗಳು ಅಂತ. ಮೇಷ್ಟ್ರಿದ್ದ ಹಾಗೆ ಇದ್ರು ಅಂತ. ಹಾಗೆ ಒಂದು ಶಿಸ್ತು ಹಾಗೆ ನಡ್ಕೊಂಡು ಹೋಗಿ ಪೂಜೆ ಭಾಳ ಕ್ರಮ ಮಾಡ್ತೀನಿ. ಹೌದು ಪೂಜೆ ಮತ್ತು ಪ್ರಸಾದ ವಿಚಾರ ಭಾಳ ನಿಯಮ ಪರಿಪಾಲನೆ ಮಾಡ್ತೀನಿ. ಪ್ರಸಾದ ಮಿತ ಹೆಚ್ಚೋದಲ್ಲಿ ಮಕ್ಕಳು ಒಂದೇ ಕ್ರಮ ಸತ್ಯವಾಗಿ. ನೀವು ಇವತ್ತಿಗೂ ಏನು ಅಂದ್ರೆ ಸ್ವಾಭಿಮಾನವಾಗಿ ಯಾರ ಒಂದು ಇದಿಲ್ದೇನು ಇವತ್ತು ಆಡಳಿತನೂ ನೀವೇ ಸ್ವತಃ ನೋಡಿ, ಆ ಕಣ್ಣು ಚಕ್ಷಸ್ಸಿಂದ ಹಿಡಿದು ಎಲ್ಲವೂ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂದ್ರೆ ನಿಜಕ್ಕೂ ಅಡ್ಮಿನಿಸ್ಟ್ರೇಷನ್ ಅದೊಂದು ಬೇಕು. ಯಾಕಂದ್ರೆ ಯಾವುದೇ ಒಂದು ಲಗಾಮ್ ಇಲ್ಲದೆ ಹಿಡ್ಕೊಳ್ಳೋದೇ ಇದ್ರೆ ಎಲ್ಲ ಹೋಗ್ಬಿಡ್ತಿದ್ದೆ ಕುದುರೆಗಳು. ಅದಕ್ಕೆ ಅದನ್ನ ಹಿಡ್ಕೊಂಡು ಇವತ್ತಿಷ್ಟು ಮಟ್ಟಕ್ಕೆ ಮಾಡಿದಿರಿ ಅಂದ್ರೆ ಹೆಚ್ಚು ಅಲ್ವ ಒಳ್ಳೆ. ಬೇರೆ ಬೇರೆ ನೌಕರಿದ್ದಾರೆ ಆದೇಶ ಅದಕ್ಕೆ ಕೊಡ್ತಕ್ಕಂಥವು. ಆದ್ರೂ ಮೂಲತಃ ನೀವೇ ಇದ್ದೇ ಇರ್ಬೇಕಲ್ವ ಒಳ್ಳೆ. ಎಷ್ಟೇ ವರ್ಷಕ್ಕೊಮ್ಮೆ ಒಂದ್ಸರಿ ಬರ್ಬೇಕು ಕೇಳ್ತೀವಿ ಅವಾಗೆಲ್ಲ ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಏನು ಸಂಶಯ ಕೊಡ್ತಾ ಇತ್ತು. ನೀವು ಇನ್ನೊಂದು ಬಹಳ ಜನ ಹೇಳ್ತಾರೆ, ಮಠದಲ್ಲೇ ಇರ್ತಕ್ಕಂಥ ಶಿಶುವರ್ಗರು ಮತ್ತೆ ಹೊರಗಡೆ ಇರೋಲ್ಲ ಗುರುಗಳ ನಿಂತ್ಕೊಂಡು ಆ ಪೇಟನ ಅವರೇ ಸುತ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಇವತ್ತಿಗೂ ಅವರೇ ಸ್ವತಃ ಕಟ್ಕೊಂತಾರೆ ಅಂತ. ಅದು ನಿಜವಾಗ್ಲೂ ಹೆಮ್ಮೆ ಗುರುಗಳೇ. ಆಮೇಲೆ ನಿಮ್ಮ ಈ 104ನೇ ವರ್ಷಕ್ಕೆ ತಾವು ಪಾದಾರ್ಪಣೆ ಆಗ್ತಾ ಇರತಕ್ಕಂಥದ್ದು 104ಕ್ಕೆ ಬೀಳ್ತಾ ಇದೆಯಾ ಗುರುಗಳೇ? ಅದು 104 ತುಂಬುತ್ತಾ ಇದೆಯಾ ಗುರುಗಳೇ? 2 ದಿವಸ ಮಾತ್ರ ಗುರುಳೆ. ಅದಕ್ಕೆ ಮೊದಲೇ ಬಂದ್ಬಿಟ್ಟು ಆಮೇಲೆ 3ನೇ ತಾರೀಕಿಂದ ಗುರುಳೆ ಇನ್ನೊಂದು ತಮ್ಮ ಅಪ್ಪಣೆ ಇಲ್ದೇನೆ ನಾನು ಹೇಳ್ಬಿಟ್ಟಿದ್ದೀನಿ. ಏನಕ್ಕೆ ನಾವು ಸಾಧಾರಣವಾಗಿ ಏನು ಅಂದ್ರೆ ಒಂದು ಶಾಸ್ತ್ರ ಜ್ಯೋತಿಷ್ಯ ಇದನ್ನ ವಿಚಾರವಾಗಿ ಧರ್ಮ ಪ್ರಕಾರವಾಗಿ ನಡೆಸ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ಆ ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದೀನಿ ಅಂದ್ರೆ ಈ ವರ್ಷದಲ್ಲಿ ಸೂರ್ಯ ಅಸ್ತಂಗತವಾಗಿ ಹೋಗಿದ್ದಾನೆ ಗುರುಳೆ. ಆದ್ರೆ ಜಗತ ಪಿತಂ ಮುಂದೆ ಪಾರ್ವತಿ ಪರಮೇಶ್ವರ ಮುಂದಾಗ ಸೂರ್ಯನ ಆಳಿ ಪರಮೇಶ್ವರನೇ, ಪಾರ್ವತಿ ಚಂದ್ರನ ಅನುಗ್ರಹ. ಆದ್ರಿಂದ ತಂದೆ ತಾಯಿಗಳ ಆಶೀರ್ವಾದ ಗುರು ಹಿರಿಯರ ಮುಖಾಂತರವಾಗಿ ಈ ಸರಿ ಬುಧ ನೀಚನಾದಾಗ ಗುರು ಬಂದು ಬಲ ಇಲ್ಲದೆ ಇರ್ತಾನಂತೆ. ಅಂತ ಸಮಯದಲ್ಲಿ ಹಿರಿಯರ ಆಶೀರ್ವಾದ, ಹಿರಿಯ ಗುರುಗಳ ಆಶೀರ್ವಾದ ಅಂತ ಹೇಳಿದೆ. ನಾನು ನಿಮ್ಮ ಅಪ್ಪಣೆನೇ ಇಲ್ಲದೆ ಟಿವಿ ಮಾಧ್ಯಮದಲ್ಲಿ ಏನು ಹೇಳ್ಬಿಟ್ಟಿದ್ದೀನಿ ಅಂದ್ರೆ 3ನೇ ತಾರೀಕಿಂತ 10ನೇ ತಾರೀಕು ಒಳಗೆ ಎಲ್ಲರೂ ಯಾರ್ಯಾರು ಶಿಷ್ಯರು ವಿದೇಶದಿಂದ ಹಿಡಿದು ಇಡೀ ಪ್ರಪಂಚಾದ್ಯಂತ ಇದ್ದಾರೋ ಅಷ್ಟು ಜನ ನಿಮ್ಮ ಆಶೀರ್ವಾದ ಪಡೆಯಕ್ಕೆ ಖಂಡಿತವಾಗ್ಲೂ ಹೋಗಿ ಅಂತ ಹೇಳಿದ್ದೀನಿ ಗುಳೆ. ಪಾಪ ಅದಷ್ಟು ಜನ ಬಂದಾಗ ನಿಮಗೆ ಪಾಪ ಶ್ರಮ ಆಗ್ಬೋದು, ಅಷ್ಟು ಅದೊಂದು ಬೇಜಾರು ನನಗೆ ಅಷ್ಟೇ ಹೊರತು ನಿಮ್ಮ ಆಶೀರ್ವಾದ ಎಲ್ರಿಗೂ ಇರಲಿ ಅನ್ನೋದು ಒಂದು ವಿಶೇಷ ಗುರುಗಳೇ. ಆದ್ರಿಂದ ಆ ವಿಚಾರದಲ್ಲಿ ಎಲ್ಲರಿಗೂ ಆ ಕುಟುಂಬ ಪೂರ್ತಿಯಾಗಿ ನೀವು ಒಂದು ಆಶೀರ್ವಚನ ಹೇಳ್ಬೇಕು ಗುರುಗಳೇ. Oh